ಜೀನಾಗಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮಾಲ್ತೇಶ್ ಪುನರಾಯ್ಕೆ. ಗುರುಭವನ ಶಿಕ್ಷಕರ ಕಾರ್ನರ್ ಶಿಕ್ಷಕ ಸ್ನೇಹಿ ಆಡಳಿತದ ಭರವಸೆ ನೀಡಿದ ಮಾಲ್ತೇಶ್. ಈಗ ಸುದ್ದಿಯ ವಿವರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಾಗರ್ ಶಾಖೆ ಅಧ್ಯಕ್ಷರಾಗಿ ಮಾಲ್ತೇಶಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ರಮೇಶ್ ಜೆ ಹಾಗೂ ಚಂದ್ರಕಲಾ ಬಿಆರ್, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ಜಿಕೆ, ಕೋಶಾಧ್ಯಕ್ಷರಾಗಿ ರಾಜಪಕ್ಷೆ ರಟ್ಟಿಹಳ್ಳಿ, ಸಹ ಕಾರ್ಯದರ್ಶಿಯಾಗಿ ರಾಚಪ್ಪ ಎನ್ಕೆ ಹಾಗೂ ಮುಕ್ತ ರಾಮಚಂದ್ರ ಹೆಗಡೆ, ಸಂಘಟನಾ ಕಾರ್ಯದರ್ಶಿಯಾಗಿ ಚಂದ್ರಪ್ಪ ಆಳೂರು ಹಾಗೂ ಸೋನಿಯಾ ರಾಣಿ ನರೋನಾ ಆಯ್ಕೆಯಾಗಿದ್ದಾರೆ. ಶನಿವಾರ ನಡೆದ ಸಂಘದ ಸಭೆಯಲ್ಲಿ ನೂತನ ಅಧ್ಯಕ್ಷ ಮಾಲ್ತೇಶಪ್ಪ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ರಾಜಪಕ್ಷೆ ರಟ್ಟಿಹಳ್ಳಿ, ಸೋಮಪ್ಪ ಹೆಚ್, ಸೋನಿಯಾ ರಾಣಿ ನರೋನಾ, ಮುಕ್ತ ರಾಮಚಂದ್ರ ಹೆಗಡೆ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಇದೇ ತಿಂಗಳು 1ನೇ ತಾರೀಕು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಾಖೆ ಸಾಗರದ ವತಿಯಿಂದ ನಡೆದಿರ್ತಕ್ಕಂತಹ ಚುನಾವಣೆಯಲ್ಲಿ ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗದಿಂದ ನಾವು 12 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. 12 ಜನರು ಸಹ ಇವತ್ತು ಅಭೂತಪೂರ್ವವಾಗಿ ಅತಿ ಹೆಚ್ಚಿನ ಮತಗಳನ್ನು ತಗೊಳ್ಳೋದ್ರ ಮೂಲಕ ನಮ್ಮ ಶಿಕ್ಷಕರು ನಮ್ಮನ್ನು ಆಶೀರ್ವದಿಸಿ ಶುಭ ಹಾರೈಕೆಗಳನ್ನು ಮಾಡೋದ್ರ ಮೂಲಕ ಗೆಲ್ಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನನ್ನ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮನ್ನು ಇವತ್ತು ಒಂದು ಇತಿಹಾಸ, ಸಾಗರ ತಾಲೂಕಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಹಿಂದೆ ಯಾವುದೋ ಒಂದು ಟೈಮಲ್ಲಿ ಯೋಗಾನಂದ ಅವರು ಇರುವಾಗ 30 ವರ್ಷಗಳ ಹಿಂದೆ ಹೀಗಾಗಿತ್ತು ಅಂತೇಳಿ, ಆದರೆ ಈಗಿನ ಒಂದು ಟೈಮಲ್ಲೂ ಸಹ ಕ್ಲೀನ್ ಸ್ವೀಪ್ ಆಗಿರ್ತಕ್ಕಂಥದ್ದು ನಮಗೆ ತುಂಬಾ ಹೆಮ್ಮೆ ಆಗಿದೆ. ಅಂದರೆ ಶಿಕ್ಷಕರು ನಮ್ಮ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕಾಗಿದೆ. ಮುಂದಿನಗಳಲ್ಲಿ ನಾವು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಖಂಡಿತ ಹೇಳಬೇಕು ಅಂದರೆ ನಮ್ಮ ಟೀಮ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅಷ್ಟೇ ಒಂದು ಉತ್ಸುಕತೆಯಿಂದ ಶಿಕ್ಷಕರ ಕೆಲಸಗಳನ್ನು ಮಾಡಲಿಕ್ಕೆ, ತಮ್ಮ ಶಾಲೆಯ ಕೆಲಸಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಸಂಜೆ ಬಂದುಬಿಟ್ಟು ಶಿಕ್ಷಕರ ಕಾರ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಹ ಅಣಿಯಾಗಿದ್ದೇವೆ. ಮೊದಲು ಶಾಲೆಯ ಒಂದು ಸೇವೆ, ಅದರ ನಂತರ ಶಿಕ್ಷಕರಿಗೆ ನಾವು ಸೇವೆಯನ್ನು ಖಂಡಿತ ಕೊಡ್ತೇವೆ ಅಂತ ಹೇಳ್ತಾ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಈಗ ನಡೆದಿರ್ತಕ್ಕಂಥ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದಮೇಲೆ ನಮ್ಮ ಟೀಮ್ ಬಂದಾದಮೇಲೆ ಅಧ್ಯಕ್ಷರು ಯಾರಾಗಬೇಕು, ಉಪಾಧ್ಯಕ್ಷರು ಯಾರಾಗಬೇಕು, ಖಜಾಂಚಿ ಯಾರಾಗಬೇಕು, ಕಾರ್ಯದರ್ಶಿಗಳು ಯಾರಾಗಬೇಕು ಅಂತ ಚರ್ಚೆ ಆದಾಗ ಅದು ನನ್ನ ಒಂದು ನಾಯಕತ್ವದಲ್ಲಿ ಎಲೆಕ್ಷನ್ ನಡೆದಿರೋದ್ರಿಂದ ನಾನೇ ಅಧ್ಯಕ್ಷನಾಗಿ ಶ್ರೀ ಮಾಲ್ತೇಶಪ್ಪ ಅಂತೇಳಿ ನಾನು ಸಾಗರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಒಂದು ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಹಾಗೆಯೇ ಒಂದು ಖಜಾಂಚಿಯಾಗಿ ಕೋಶ ಒಂದು ಅಧ್ಯಕ್ಷರಾಗಿ ನಮ್ಮ ರಾಜಪಕ್ಷ ರಟ್ಟೇಳಿ ಅಂತ ಹೇಳಿ ಇವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರಾಗಿ ರಮೇಶ್ ಜೆ ಅಂತೇಳಿ ಇವತ್ತು ಅವರು ಬೆಂಗಳೂರು ಒಂದು ಪ್ರೋಗ್ರಾಮಿಗೆ ಹೋಗಿದ್ದಾರೆ, ರಮೇಶ್ ಜೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಚಂದ್ರಕಲಾ ಅಂತೇಳಿ ಮೇಡಮ್, ಚಂದ್ರಕಲಾ ಹಿಂದೆ ಸಂಘದಲ್ಲಿದ್ದರು, ಅವರು ಸಹ ಉಪಾಧ್ಯಕ್ಷನೆಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಸೋನಿಯಾ ರಾಣಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿಯಾಗಿ ಚಂದ್ರಪ್ಪ ಅಳೂರು ಅಂತೇಳಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಸಹ ಕಾರ್ಯದರ್ಶಿಯಾಗಿ ನಮ್ಮ ಮುಕ್ತ ರಾಮಚಂದ್ರ ಹೆಗಡೆ ಅವರು ಆಯ್ಕೆಯಾಗಿರ್ತಾರೆ. ಹೀಗೆ ನಮ್ಮ ಸೋಮಪ್ಪನವರು ಸಂಘಟನೆಯಲ್ಲಿ ಮೊದಲಿಂದನೂ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಸ್ನೇಹಿತರು. ಅವ್ರ ಮುಂದಿನಗಳಲ್ಲಿ ಅವರಿಗೆ ಕಾರ್ಯದರ್ಶಿ ಪೋಸ್ಟನ್ನು ಅರ್ಧಾವಧಿ ಶಂಕರ್ ನಿರ್ವಹಣೆ ಆದಮೇಲೆ ಇನ್ನು ಅರ್ಧಾವಧಿಯನ್ನು 2.5 ವರ್ಷವನ್ನು ಸೋಮಪ್ಪನವರಿಗೆ ಕೊಡಬೇಕು ಅಂತ ನಾವೆಲ್ಲರೂ ಸಹ ನಮ್ಮ ಬೆಂಬಲಿತರು ಏನಿದ್ದಾರೆ ತುಂಬ ಜನರು ಬೆಂಬಲ ಕೊಟ್ಟಿದ್ದಾರೆ. ವೃತ್ತಿ ಸಂಘಗಳ ಅಧ್ಯಕ್ಷರಾಗಿರ್ಬೋದು, ಅನೇಕ ವೃತ್ತಿ ಸಂಘಗಳ ಅಧ್ಯಕ್ಷರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಹಿರಿಯರನ್ನ ಇಟ್ಕೊಂಡು ಎಲ್ಲ ಚರ್ಚೆ ಮಾಡಿ ನಾನೇ ಅಧ್ಯಕ್ಷ ಆಗಬೇಕು ಅಂತ ಹೇಳಿದರು, ಇಂಥವರೇ ಉಪಾಧ್ಯಕ್ಷರಾಗಬೇಕು, ಇಂಥವರೇ ಕಾರ್ಯದರ್ಶಿ ಆಗಬೇಕು ಅಂತ ಹೇಳಿದರು. ಇವತ್ತು ಶಂಕರ್ ಜಿಕೆ ಅನ್ನೋರು ತುಂಬ ಒಂದು ನಾಲೆಜ್ ಇರ್ತಕ್ಕಂಥ ಪರ್ಸನ್ನು, ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಮುಂದಿನಗಳಲ್ಲಿ 2.5 ವರ್ಷ ಆದಮೇಲೆ ಆ ಒಂದು ಪೋಸ್ಟನ್ನು ಶಂಕರ್ ಜಿಕೆ ಅವರು ನಮ್ಮ ಸೋಮಪ್ಪನವರಿಗೆ ಬಿಟ್ಕೊಡ್ಬೇಕಾಗ್ತದೆ. ಇದೆಲ್ಲ ಮಾತುಕತೆ ಆಗಿದೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ನಾವು ಮುಂದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ನಾವು ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಗುರುಭವನವನ್ನು ಕಟ್ತಕ್ಕಂಥದ್ದು ನಮ್ಮ ಮೇಲೆ ಒಂದು ದೊಡ್ಡ ಸವಾಲಾಗಿದೆ. ಆ ಗುರುಭವನವನ್ನು, ಶಿಥಿಲಗೊಂಡಿರ್ತಕ್ಕಂಥ ಗುರುಭವನವನ್ನು ನಾವು ಕಟ್ಟಲೇಬೇಕು. ಖಂಡಿತವಾಗ್ಲೂ ಗುರುಭವನವನ್ನು ನಾವು ಕಟ್ತೇವೆ. ಮೇಲ್ಭಾಗದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸಭಾಭವನವನ್ನು ಮಾಡಿ, ಕೆಳಗಡೆಗೆ ಊಟದ ವ್ಯವಸ್ಥೆಗೆ ಎಲ್ಲ ರೆಡಿ ಇದೆ. ಅದನ್ನ ಮಾಡಿಬಿಟ್ಟು ಆ ಸಾಗರದ ಒಂದು ಸಿಟಿಯಲ್ಲಿ ಸುಂದರವಾಗಿರ್ತಕ್ಕಂಥ ಗುರುಭವನ ಖಂಡಿತ ಆಗ್ತದೆ. ಇದಕ್ಕೆ ಮಾನ್ಯ ಶಾಸಕರ ಸಹಕಾರವನ್ನು ನಾವು ಹೇಳಿದ್ದೇವೆ, ಆಯಿತು ಅಂತ ಹೇಳಿದ್ದಾರೆ. ಹಾಗೆ
ನಾವು ಬೇರೆ ಬೇರೆ ಒಂದು ರಾಜ್ಯ ಸಹಕಾರವನ್ನು ತಗೊಳ್ಳೋದ್ರ ಜೊತೆಗೆ ಸಂಘ ಸಂಸ್ಥೆಗಳು ಸಹಕಾರವನ್ನು ತಗೊಳ್ಳೋದ್ರ ಜೊತೆಗೆ ನಾವು ಖಂಡಿತವಾಗಲೂ ದಾನಿಗಳಿಂದ ಹಣವನ್ನು ಸಂಗ್ರಹಣೆ ಮಾಡಿ ನಮ್ಮ ಟೀಚರ್ಸಿಂದ ಯಾವುದೇ ಹಣವನ್ನು ಸಂಗ್ರಹಣೆ ಮಾಡಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಅವರು ಏನಾದರೂ ಇಷ್ಟಪಟ್ಟು ಅವರೇ ವಾಲಂಟರಿ ಆಗಿ ಬಂದು ದಾನಿಗಳಾಗಿ ಬಂದರೆ ಖಂಡಿತವಾಗ್ಲೂ ಅವರಿಂದ ನಾವು ಹಣವನ್ನು ತಗೊಳ್ತೀವಿ ಅಂತ ಹೇಳ್ತಾ ಸದ್ಯದಲ್ಲೇ ಆ ಕೆಲಸವನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ಶ್ರೀ ಸದ್ಗುರು ಶಿಕ್ಷಕರ ಬಳಗ ಇದುವರೆಗೂ ಸಂಘ ಏನಿದೆ ನಮ್ಮ ಒಂದು ಕಾರ್ನರ್ ಟೀಚರ್ಸ್ ಕಾರ್ನರ್ ಏನು ನಾವು ತೆರೆದಿದ್ವಿ ರಾಜ್ಯದಲ್ಲಿ ಮಾದರಿಯಾಗಿರ್ತಕ್ಕಂಥ ಶ್ರೀ ಸದ್ಗುರು ಶಿಕ್ಷಕ ಕಾರ್ನರ್, ಅಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗೋದ್ರ ಜೊತೆಗೆ ಮೊದಲನೇದಾಗಿ ನಮ್ಮ ಶಿಕ್ಷಕರು ಆಫೀಸಿಗೆ ಬರೋದು ಅಲ್ದಾಡೋದನ್ನು ನಾವು ತಪ್ಪಿಸ್ಬೇಕಾಗಿದೆ. ತುಂಬ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಇವತ್ತು ದೂರದಿಂದ ಕಟ್ಟಿನಕಾರು, ತುಮ್ರಿ, ಬ್ಯಾಕ್ವರ್ಡ್, ಅನಂತಪುರ ಆ ಕಡೆಯಿಂದ, ಈ ತ್ಯಾಗರ್ತಿ ಭಾಗದಿಂದ, ಬರೂರ್ ಕಡೆಯಿಂದ ತುಂಬ ಕಡೆಯಿಂದ ಇವತ್ತು ಕಾರ್ಗಲ್ ಜೋಗದಿಂದ ಮಹಿಳೆಯರು ಪಾಪ ಬರ್ತಾರೆ ಅನೇಕ ಕೆಲಸಗಳನ್ನು ಇಟ್ಕೊಂಡು. ಅವೆಲ್ಲ ಕೆಲಸಗಳ ಹೊರೆಗಳನ್ನು ನಾವು ಇಲ್ಲೇ ನಿಂತುಬಿಟ್ಟು ಸಂಜೆ 5 ಗಂಟೆಯಿಂದ ನಮ್ಮ ಯಾರು ಶಿಕ್ಷಕರು ಅಲ್ದಾಡಬಾರ್ದು ಅವರಿಗೆ ಇಲ್ಲಿಂದನೇ ನಾವು ಸೇವೆ ಕೊಡಬೇಕು ಅಂತ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಹೋಬಳಿಗೊಂದು ಶ್ರೀ ಸದ್ಗುರು ಟೀಚರ್ಸ್ ಕಾರ್ನರ್ ಮಾದರಿಯಲ್ಲಿಯೇ ಹೆಲ್ಪ್ ಡೆಸ್ಕ್ ಅನ್ನು ತೆರೆದುಬಿಟ್ಟು ಶಿಕ್ಷಕರಿಗೆ ಸೇವೆಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ನಮ್ಮೆಲ್ಲ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಆ ಸೇವೆಯನ್ನು ಮಾಡಲಿಕ್ಕೆ ಉತ್ಸುಕತೆಯಿಂದ ನಾವು ರೆಡಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜೂನ್ 10ನೇ ತಾರೀಕಿನೊಳಗೆ ಪದಗ್ರಹಣವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳು ಆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ನೀವು ನಮ್ಮನ್ನ ಶುಭ ಹಾರೈಸಿದಿರಿ, ಅಷ್ಟೇ ಅಲ್ಲದೆ ಆಶೀರ್ವದಿಸಿರಿ. ಖಂಡಿತವಾಗ್ಲೂ ನಾವು ನಿಮಗೆ ಚಿರಋಣಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೇವೆ. ಮತ್ತೆ ನಿಮ್ಮ ಮನಸ್ಸನ್ನು ಗೆದ್ದು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಈ ಶ್ರೀ ಸದ್ಗುರು ಶಿಕ್ಷಕರ ಬಳಗ ಇಲ್ಲಿ ಜೀವಂತವಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.